ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಅದೆಷ್ಟೋ ಅಧಿಕಾರಿಗಳು ಸಿಬ್ಬಂದಿಗಳು ತನ್ನ ಕೆಲಸ ಕಾರ್ಯ ಜ್ಞಾನ ಮತ್ತು ಅಪಾರವಾದ ಪರಿಶ್ರಮದಿಂದ ಪೊಲೀಸ್ ಇಲಾಖೆಯನ್ನ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿ ನಿಲ್ಲಿಸಿದೆ. ಇಂಥವರ ಸಾಲಲ್ಲಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ತನ್ನ ಕೆಲಸ ಕಾರ್ಯ ನಿಷ್ಠೆಯಿಂದ ಹೆಸರುವಾಸಿಯಾಗಿದ್ದಾರೆ. ಇಂಥವರ ಸಾಲಲ್ಲಿ ಬರುವಂತವರು ಇದೇ ತಿಂಗಳು 30/11/2024ರಂದು ತನ್ನ ಸುದೀರ್ಘ ಪೊಲೀಸ್ ಇಲಾಖೆ ಸೇವೆಯಿಂದ ನಿವೃತ್ತರಾಗಲಿರುವ ಹಾಲಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಗೋಕಾಕ ಕರದಂಟು ನಾಡಿನ ಮಣ್ಣಿನ ಮಗ ಖಡಕ್ ಪೊಲೀಸ್ ಅಧಿಕಾರಿ ಶ್ರೀ ತುಕಾರಾಮ್ ಬಾಬು ನಿಲಗರ್ ಸರ್ ಒಬ್ರು. ಅಷ್ಟಕ್ಕೂ ಈ ಖಡಕ್ ಪೊಲೀಸ್ ಅಧಿಕಾರಿ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಿಂದಿ ಕುರುಬೆಟ್ಟ ಗ್ರಾಮದಲ್ಲಿ. ರೈತಾಪಿ ವರ್ಗದ ಕುಟುಂಬಕ್ಕೆ ಕೊನೆ ಮಗನಾಗಿ 14/11/1964ರಲ್ಲಿ ಜನಿಸಿ ತನ್ನ ಬಾಲ್ಯ ಶಿಕ್ಷಣ ಹಾಗೂ ಮೆಟ್ರಿಕ್ ಶಿಕ್ಷಣವನ್ನ ಗೋಕಾಕ್ ನ್ಯೂಸ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಪೂರೈಸಿ ತದನಂತರ ಪಿಯುಸಿಯನ್ನ ಮೂಡ್ಲಗಿಯಲ್ಲಿ ಪೂರೈಸುತ್ತಾರೆ. ನಂತರ ಹೊಲದ ರೈತರಾಗಿ ಕೆಲಸ ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ಅರ್ಜಿಯನ್ನ ಹಾಕ್ತಾರೆ. 1986ರಲ್ಲಿ ಪೊಲೀಸ್ ಇಲಾಖೆಗೆ ನೇಮಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮಾಗವಾಡದ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು 1987ರಿಂದ ಬೈಲಹೊಂಗಲ ಪೊಲೀಸ್ ಠಾಣೆ, ಟ್ರಾಫಿಕ್ ಪೊಲೀಸ್ ಠಾಣೆ, ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿ ಪಿಸಿಯಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ತನ್ನ ವ್ಯಾಸಂಗ ಮಾಡಿ ಪದವಿ ಶಿಕ್ಷಣವನ್ನ 1998ರಲ್ಲಿ ಪೂರೈಸುತ್ತಾರೆ. ನಂತರ ಪಿಎಸ್ಐ ಆಗಿ ನೇಮಕವಾಗಿ ಬೆಂಗಳೂರು ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಬಾರಿಗೆ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿ ನಂತರ ವರ್ಗಾವಣೆಯಾಗಿ ಗುಲ್ಬರ್ಗಾ ಚೌಕ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ 2006ರಲ್ಲಿ ಐಗಳಿ, 2007 ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ನಿಪ್ಪಾಣಿ, ಚಿಕ್ಕೋಡಿ, ಖಾನಾಪುರ ಹಾಗೂ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ 2014ರ ತನಕ ಸೇವೆ ಸಲ್ಲಿಸಿರುತ್ತಾರೆ. ಇದೇ ಅವಧಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆದಾಗ ಇವರು ಟ್ರಾಫಿಕ್ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿ ಉನ್ನತ ಪೊಲೀಸ್ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ನಂತರ 2015ರಲ್ಲಿ ಸಿಪಿಐ ಆಗಿ ಪದೋನ್ನತಿ ಹೊಂದಿ ಬೆಳಗಾವಿಯ ಸಿಒಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾ ಹುಬ್ಬಳ್ಳಿ ನಾರ್ತ್ ಪೊಲೀಸ್ ಠಾಣೆ, ಗದಗ ಜಿಲ್ಲೆಯ ಮುಂಡರಗಿ ಪೊಲೀಸ್ ಠಾಣೆ, ವಿಜಯಪುರದ ಗೋಳಗುಮ್ಮಟ ಪೊಲೀಸ್ ಠಾಣೆ, ಬೆಳಗಾವಿ ವಿದ್ಯುತ್ ಕಾರ್ಯಾಚರಣೆ ಪಡೆ ಹಾಗೂ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ದಿನಾಂಕ 30/11/2022ರಂದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಸಿಪಿಐ ಆಗಿ ವರ್ಗಾವಣೆಯಾಗಿ ಬಂದು ಇಲ್ಲೂ ಕೂಡ ತನ್ನ ಕಾರ್ಯನಿಷ್ಠೆ, ಪ್ರಾಮಾಣಿಕ ಸೇವೆಯಿಂದ ಕಾನೂನು ಬಾಹಿರ ಚಟುವಟಿಕೆಯನ್ನ ತಡೆಗಟ್ಟುವುದರ ಜೊತೆಗೆ ಅಪಘಾತ ಪ್ರಕರಣವನ್ನ ತಡೆಗಟ್ಟುವುದು ಹಾಗೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೇಟ್ ಸಿಸ್ಟಮ್ ಅನ್ನ ಸಬಲೀಕರಣ ಮಾಡುವುದರಲ್ಲಿ ಯಶಸ್ಸು ಕಂಡಿದ್ದಾರೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಮೊನ್ನೆ ನಡೆದ ಗಾಂಜಾ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಕೇವಲ ಅರ್ಧ ಗಂಟೆಯಲ್ಲಿ ಹಿಡಿದು ಬಡಿಕೊಳ್ಳಮಠ ರಸ್ತೆಯಲ್ಲಿ ಹಿಡಿದು ಹಿಂಡಲಗ ಜೈಲಿಗೆ ಕೇವಲ ಅರ್ಧ ಗಂಟೆಯಲ್ಲೇ ಕಳಿಸಿದ್ದು ಅವರ ಅದ್ಭುತ ಕಾರ್ಯವನ್ನ ತೋರಿಸುತ್ತೆ. ಇದೇ ಸಂದರ್ಭದಲ್ಲಿ ಇವರ ಸೇವೆಯನ್ನ ಮನ್ನಿಸಿ ಮುಖ್ಯಮಂತ್ರಿಗಳ ಪದಕಗಳ ಪಟ್ಟಿಗೂ ಇವರ ಹೆಸರು ಶಿಫಾರಸು ಆಗಿರುವುದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಇನ್ನು ಇವರ ವ್ಯಕ್ತಿತ್ವವೂ ಕೂಡ ಸ್ನೇಹ ಮನೋಭಾವದಿಂದ ಕೂಡಿದ್ದು ಸೇವಾ ಅವಧಿಯಲ್ಲಿ ಉನ್ನತ ಅಧಿಕಾರಿಗಳ ಸಲಹೆ ಮಾರ್ಗದರ್ಶನವನ್ನ ಪಾಲಿಸುತ್ತಾ ಸಮಕಾಲೀನ ಅಧಿಕಾರಿಗಳ ಜೊತೆ ಒಳ್ಳೆಯ ಸ್ನೇಹಿತನಿಗೆ ಕಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿ ಪತ್ರಕರ್ತರ ಜೊತೆಗೂ ಉತ್ತಮ ಒಡನಾಟ ಹೊಂದಿದ ಇವರು ಇದೇ ಬರುವ 30/11/2024ರಂದು ತನ್ನ ಸುದೀರ್ಘ ಪೊಲೀಸ್ ಇಲಾಖೆ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗ್ತಿದ್ದಾರೆ. ಇವರ ನಿವೃತ್ತಿಗೆ ಕೆಕೆ ಕೊಪ್ಪದ ಗ್ರಾಮದ ಪಂಚಾಯಿತಿ ಉಪಾಧ್ಯಕ್ಷ ಸುರೇಶ್ ರಾಕಂಬಿ ಸೇರಿ ಹಲವಾರು ಗಣ್ಯರು ಶುಭ ಹಾರೈಸಿದ್ದಾರೆ. ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಖಡಕ್ ಸಿಪಿಐ ಹಿರೇಬಾಗೇವಾಡಿ ಪೊಲಿಟಿಷಿಯನ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿ ದಕ್ಷತೆಯಿಂದ ಇದೇ 30ನೇ ತಾರೀಕು ಅವರು ನಿವೃತ್ತಿ ಆಗ್ತಾವ್ರೆ. ವಿಶೇಷವಾಗಿ ಅವ್ರ ಬಗ್ಗೆ ಒಂದು 2 ಅಭಿನಂದನೆಗಳನ್ನ ಹೇಳಿ ಸರ್. ತುಕಾರಾಮ್ ಬಾಬುರಾವ್ ನಿಲ್ಗಾರ್ ಎನ್ನುವ ಸಾಹೇಬರು 2 ವರ್ಷ ನಮ್ಮ ಹಿರೇಬಾಗೇವಾಡಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಿರಿಯರು ಅವ್ರ ವೃತ್ತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಹಿರಿಯರು ಅನ್ನೋದು ಯಾಕಂತಂದ್ರೆ ಅವರು ನಿವೃತ್ತಿ ಆಗೋ ಸಲುವಾಗಿ ನಾವು ಹಿರಿಯರು ಅನ್ನಬೇಕಾಗ್ತೈತಿ. ಅವರು ಸೇವೆ ಉತ್ತಮವಾದಂಥ 2 ವರ್ಷ ಸಲ್ಲಿಸಿದರು. ನಮ್ಮ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಒಂದು ಉತ್ತಮವಾದಂಥ ಆಡಳಿತವನ್ನು ನಡೆಸ್ಕಾರ. ಅವ್ರು 30ನೇ ತಾರೀಕು ದಿವಸ ಅವರೊಂದು ರಿಟೈರ್ಡ್ ಆಗುವಂಥ ಸಮಯ ಬಂದೈತಿ. ಅವರಿಗೆ ದೇವರ ಆಯುಷ್ಯ, ಆರಾಮ, ಅವ್ರಿಗೆ ಸುಖ ಶಾಂತಿ ಅನ್ನು ಕೊಡಲಿ ಅಂತ ಹೇಳ್ತೆ ಆ ದೇವರಿಗೆ ಬೇಡಿಕೊಂಡು ನಾವು ಅವ್ರ ನಿವೃತ್ತಿಗೆ ಒಂದು ವಿದಾಯ ಹೇಳುವಂಥ ನಮ್ಮ ಕೆಕೆಕೊಪ್ಪ ಗ್ರಾಮದ ನಮ್ಮ ಬಾಗೇವಾಡಿ ಹಿರೇಬಾಗೇವಾಡಿ ಗ್ರಾಮಕ್ಕೆಲ್ಲ ಕೆಕೆಕೊಪ್ಪ ಬರ್ತೈತಿ. ಆ ಕೆಕೆಕೊಪ್ಪದಿಂದ ನಾವೆಲ್ಲರೂ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತಾನಂತ
ಇವತ್ತಿನ ದಿವಸ ಈ ಟಿವಿ ಮೂಲಕ ಹೇಳ್ತಾರೆ. ಸರ್ ಈಗ ಸಾಕಷ್ಟು ಮೊದಲಿಂದನೂ ಅವ್ರ ಜೊತೆ ಆತ್ಮೀಯರಂತೆ, ಮೊದಲಿಂದನೂ ಅವರು PSI ಇದ್ದಾಗಿದ್ದಾನು. ಏನ್ ಸರ್ ಅವಿಸ್ಮರಣೀಯ ಘಟನೆಗಳು ಏನಿದೆ ಸರ್? ಅವ್ರು ಯಾವುದೋ ಘಟನೆಗಳು ಬಂದ್ರೂ ಅವ್ರು ಸಾಲ್ವ್ ಮಾಡಿಕಾರ. ಒಂದು ಜನರಿಗೆ ಹತ್ತಿರ ಆಗುವಂಥ ಕೆಲಸ ಮಾಡಿದರು, ಜನರಿಗೆ ಒಳ್ಳೆಯ ಆಗುವಂಥ ಕೆಲಸವನ್ನು ಮಾಡಿದರು. ಅವರು ನಾನು ಒಂದು ಹಿರೇತನಕ ಹೋದಾಗಲಿ ಏನೋ ತಗೊಂಡು ಹೋದಾಗ, ನಾ ಈ ಕುರ್ಚಿ ಮೇಲೆ ಕುಂತೇನೋ, ನಾ CPI ಅಂತ ನಾನು ತಿಳ್ಕೊಬೇಡ್ರಿ, ನಾವು ಮಣಿ ಹಿರಿಯ ಅಂತ ಹೇಳ್ತಾನೆ ನಿಮಗೆ ಅಂತ ಹೇಳಿಕಾರ ಅವ್ರಿಗೆಲ್ಲ ಬುದ್ಧಿ ರೀತಿ ಹೇಳುವಂಥ ಕೆಲಸಗಳನ್ನು ಭಾಳ ಮಾಡಿದರು. ಅದಕ್ಕೆ ಅವ್ರಿಗೆ ಮೆಚ್ಚುಗೆ ಅನ್ನಂತ ಈ ಇವತ್ತಿಂದು ಸಲ್ಲಿಸ್ತೇನೆ. ಅವ್ರ ಅವಧಿಯಲ್ಲಿ ಹಿರೇಬಗಡಿ ಪೊಲಿಟಿಷಿಯನ್ ಯಾವ ರೀತಿ ಇತ್ತು ಸರ್? ಹಿರೇಬಾಗಿ ಪೊಲೀಸ್ ಸ್ಟೇಷನ್ ಯಾರೋ ಆಫೀಸರ್ ಬಂದ್ರೂ ಒಳ್ಳೆಯದನ್ನು ನಡೆಸ್ತಿರ್ತಾರೋ. ಅದ್ರಾಗ ನಾವು ಇವರು ಬಂದಾಗಿಂದ ಹೆಚ್ಚು ಕನ್ಸಲ್ಟ್ ಆಗುವಂತಲೇ ಇವರು ಒಂದು ಆಡಳಿತ ಒಂದು ಉತ್ತಮವಾದಂಥದ್ದು ಒಂದು ಬಾಗೇವಾಡಿ ಕ್ಷೇತ್ರಕ್ಕನ ಅವರೊಂದು ಎಲ್ಲರೂ ಎಂಬಲ್ಲಿ ಹೊಂದಾಣಿಕೆ ಆಗುವಂಥ ಒಂದು ಜೀವಿ ಅವರು. ಒಟ್ಟಾರೆ ಅವರ ನಿವೃತ್ತಿ ಜೀವನ ಸುಖಕರ ಆಗಲಿ, ಶುಭಕರ ಆಗಲಿ, ಅವ್ರ ದೇವರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಶುಭಾಶಯಗಳು ಅವ್ರಿಗೆ. ಧನ್ಯವಾದಗಳು. ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದ್ದ ಇವರ ಬಗ್ಗೆ ನಮ್ಮ ನ್ಯೂಸ್ ಸಂಪದ ರಾಜ್ಯ ಉಪಸಂಪಾದಕ ಅಭಿನಂದನ ಲೇಖನದ ಸಮಗ್ರ ವರದಿ ಪ್ರಕಟ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.